ವೀಕ್ಷಕರೇ, ಸಾಮಾನ್ಯವಾಗಿ ಜಗಳ ಆದಾಗ, ಕಿರಿಕಾಗಿ ಮನಸ್ತಾಪ ಉಂಟಾದಾಗ ಮಾತು ಬಿಡುವುದು ಅಥವಾ ಅವರ ನಂಬರನ್ನು ಬ್ಲಾಕ್ ಮಾಡುವುದು ಕಾಮನ್. ಅದು ಲವರ್ಸೇ ಆಗಲಿ, ಫ್ರೆಂಡ್ಸೇ ಆಗಲಿ, ಯಾರೇ ಆಗಿರಲಿ, ಈಸಿಯಾಗಿ ನಂಬರ್ ಬ್ಲಾಕ್ ಮಾಡಿ ಸುಮ್ಮನಾಗ್ಬಿಡ್ತಾರೆ. ಆದರೆ ಇನ್ಮುಂದೆ ನೀವೇನಾದರೂ ನಂಬರ್ ಬ್ಲಾಕ್ ಮಾಡಬೇಕು ಅಂದರೆ 1000 ಸಲ ಯೋಚನೆ ಮಾಡಬೇಕಾಗುತ್ತೆ ನೋಡಿ. ಯಾಕೆಂದರೆ ಇಲ್ಲೊಬ್ಳು ಯುವತಿ ತನ್ನ ಲವರ್ ತನ್ನ ನಂಬರನ್ನು ಬ್ಲಾಕ್ ಮಾಡ್ದ ಅಂತ ಆತನ ಕಥೆಯನ್ನೇ ಮುಗಿಸಿದ್ದಾಳೆ. ಹೌದು, ಈ ಶಾಕಿಂಗ್ ಘಟನೆ ನಡೆದಿರುವುದು ಮಹಾರಾಷ್ಟ್ರದ ಬಿಲಾಸ್ಪುರ್ನಲ್ಲಿ 22 ವರ್ಷದ ಯುವತಿ ರೋಶಿನಿ ತನ್ನ ಪ್ರಿಯಕರ 25 ವರ್ಷದ ಕಾಮತ್ ಪ್ರಸಾದ್ ಸೂರ್ಯವಂಶಿಯನ್ನ ಚಾಕುವಿನಿಂದ ಇರಿದು ಕೊಂದಿದ್ದಾಳೆ. ಇದಕ್ಕೆ ಕಾರಣ ಕಾಮತ್ ಪ್ರಸಾದ್ ಸೂರ್ಯವಂಶಿ ರೋಶಿನಿಯ ನಂಬರನ್ನ ಬ್ಲಾಕ್ ಮಾಡಿದ್ದು. ಹೌದು, ಹೋಟೆಲ್ ಒಂದರಲ್ಲಿ ಕೆಲಸ ಮಾಡ್ತಿದ್ದ ಕಾಮತ್ ಪ್ರಸಾದ್ ಸೂರ್ಯವಂಶಿಗೆ 6 ತಿಂಗಳ ಹಿಂದೆ ಇನ್ಸ್ಟಾಗ್ರಾಂ ಮೂಲಕ ರೋಶಿನಿಯ ಪರಿಚಯವಾಗಿತ್ತು. ಇಬ್ಬರು ಪರಸ್ಪರ ಪ್ರೀತಿಸ್ತಾ ಇದ್ರು. ಆದ್ರೆ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿ ಜಗಳ ಆಡಿದ್ದು. ಕಳೆದ 2-3 ದಿನಗಳಿಂದ ಕಾಮತ್ ರೋಶಿನಿಯ ಜೊತೆಗೆ ಮಾತನಾಡುವುದನ್ನೇ ಸ್ಟಾಪ್ ಮಾಡಿದ್ದಂತೆ. ಅಲ್ಲದೆ ಆಕೆಯ ನಂಬರನ್ನ ಕೂಡ ಬ್ಲಾಕ್ ಮಾಡಿದ್ದ. ಅಲ್ಲದೆ ರೋಶಿನಿಗೆ ತನ್ನ ಹುಡುಗ ಬೇರೆ ಹುಡುಗಿ ಜೊತೆ ಸುತ್ತಾಡ್ತಿದ್ದಾನೆ ಅನ್ನೋ ಡೌಟ್ ಬಂದಿದೆ. ಇದರಿಂದ ಸಿಟ್ಟಿಗೆದ್ದ ರೋಶಿನಿ ಚಾಕು ತೆಗೆದುಕೊಂಡು ನೇರವಾಗಿ ಕಾಮತ್ ಮನೆಗೆ ಹೋಗಿದ್ದಾಳೆ. ಕಾಮತ್ ಬಾಗಿಲು ಓಪನ್ ಮಾಡ್ತಿದ್ದಂತೆ ಆತನ ಮೊಬೈಲ್ ಕೇಳಿದ್ದಾಳೆ. ಆದ್ರೆ ಆತ ಮೊಬೈಲ್ ಕೊಡೋದಕ್ಕೆ ಒಪ್ಪಿಲ್ಲ. ಹೀಗಾಗಿ ಇಬ್ಬರ ನಡುವೆ ಜಗಳ ಆಗಿದ್ದು, ರೋಶಿನಿ ತಾನು ತಂದಿದ್ದ ಚಾಕುವಿನಿಂದ ಕಾಮತ್ಗೆ ಇರಿದಿದ್ದಾಳೆ. ಇನ್ನು ಕಾಮತ್ ಜೊತೆ ವಾಸ ಮಾಡ್ತಿದ್ದ ಆತನ ರೂಮೇಟ್ ಗಲಾಟೆ ಕೇಳಿ ಓಡಿ ಬಂದಿದ್ದು, ಕಾಮತ್ ರಕ್ತದ ಮಡುವಿನಲ್ಲಿ ಬಿದ್ದಿರುವುದನ್ನು ನೋಡಿದ್ದಾನೆ. ತಕ್ಷಣವೇ ಆಸ್ಪತ್ರೆಗೆ ದಾಖಲು ಮಾಡಿದ್ರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಕಾಮತ್ ಮೃತಪಟ್ಟಿದ್ದಾನೆ. ಈಗಾಗಲೇ ಪ್ರಕರಣ ಸಂಬಂಧ ಯುವತಿಯನ್ನ ಬಂಧಿಸಿ ಕೊಲೆ ಪ್ರಕರಣ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನ ಕೂಡ ಶುರು ಮಾಡಿದ್ದಾರೆ.